ಗದಗ ಜಿಲ್ಲೆ ರೋಣ ಪಟ್ಟಣದ ನ್ಯೂ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಕಿರಿಯ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಅತಿಥಿ ಗೃಹ ಉದ್ಘಾಟನೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಎಸ್ಬಿ ಲಕ್ಕುಳ್ಳಿ ಮಾತನಾಡಿ, ಒಂದು ಸಾರಿ ರೋಣನಗರಕ್ಕೆ ಮಹಾನ್ ತಪಸ್ವಿ ಪೂಜ್ಯಶ್ರೀ ಚನ್ನವೀರ ಶರಣರು ದಯಮಾಡಿಸಿ ಇಲ್ಲಿಯ ಜನರು ಧರ್ಮ ಹಾಗೂ ಸಂಸ್ಕಾರಗಳನ್ನು ಕಂಡು ಏನು ಅವರ ಮನದಲ್ಲಿ ಚಿತ್ತಶಕ್ತಿ ಹೊರಹೊಮ್ಮಿತು ಅದು ಆಶೀರ್ವಾದದ ರೂಪದಲ್ಲಿ ಹೊರಬಿದ್ದು ನೀವು ಇಲ್ಲಿ ಏಕೆ ಶಿಕ್ಷಣ ಸಂಸ್ಥೆಯಲ್ಲಿ ತೆರೆಯಬಾರದು ಎಂದು ಹಾಗೂ ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಏಕೆ ಮಾಡಬಾರದೆಂದರು. ಇವರ ಈ ಪ್ರೇರಣೆಯಿಂದ ಶ್ರೀಗಳ ನೆನಪಿಗಾಗಿ ಶರಣರ ಶಿಕ್ಷಣ ಸಮಿತಿ ಎಂದು ನಾಮಕರಣ ಮಾಡಲಾಗಿತ್ತು. ಈ ಸಂಸ್ಥೆ ಅಡಿಯಲ್ಲಿ 1998-99ನೇ ಸಾಲಿನ ನ್ಯೂ ಲಿಟಲ್ ಫ್ಲವರ್ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಯಿತೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅರ್ಜುನ್ ಕಂಬೋಗಿ ಶಿಕ್ಷಣಾಧಿಕಾರಿ, ಬಿಎನ್ ಬಳಗನೂರ, ಪಿವಿ ಚಿಂತಿಮಠ, ಜೆಬಿ ಕಲ್ಲನಗೌಡ ಅನೇಕರು ಭಾಗವಹಿಸಿದರು. ಅಂದಾಗ ಮಾತ್ರ ನಾವೆಲ್ಲ ಸುಖಿಗಳಾಗಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳು ಅಂದರೆ ಮಕ್ಕಳಿಗೆ ಸಂಪತ್ತನ್ನು ಗಳಿಸೋದು ಮುಖ್ಯ ಅಲ್ಲ. ಮಾಡಿದರೆ ಚಿನ್ನ ಬೆಳ್ಳಿ ಮನೆ ಮಾರು ಮಾಡಿದರೆ ಮಗ ಉಡಾಳಾದರೆ ಭೌತಿಕ ಸಂಪತ್ತುಗಳನ್ನೆಲ್ಲ ಒಂದು ದಿನ ಕಳೀತಾನೆ. ಆ ಸಂಪತ್ತು ಸ್ಥಿರವಾಗಿ ಇರಬೇಕಾದರೆ ಮಕ್ಕಳಿಗೆ ವಿದ್ಯೆ, ಜ್ಞಾನ, ಅರಿವು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟು ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ. ಗದಗ ಜಿಲ್ಲೆ ರೋಣ ಪಟ್ಟಣದ ನ್ಯೂ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಕಿರಿಯ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಅತಿಥಿ ಗೃಹ ಉದ್ಘಾಟನೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಎಸ್ಬಿ ಲಕ್ಕುಳ್ಳಿ ಮಾತನಾಡಿ, ಒಂದು ಸಾರಿ ರೋಣನಗರಕ್ಕೆ ಮಹಾನ್ ತಪಸ್ವಿ ಪೂಜ್ಯಶ್ರೀ ಚನ್ನವೀರ ಶರಣರು ದಯಮಾಡಿಸಿ ಇಲ್ಲಿಯ ಜನರು ಧರ್ಮ ಹಾಗೂ ಸಂಸ್ಕಾರಗಳನ್ನು ಕಂಡು ಏನು ಅವರ ಮನದಲ್ಲಿ ಚಿತ್ತಶಕ್ತಿ ಹೊರಹೊಮ್ಮಿತು ಅದು ಆಶೀರ್ವಾದದ ರೂಪದಲ್ಲಿ ಹೊರಬಿದ್ದು ನೀವು ಇಲ್ಲಿ ಏಕೆ ಶಿಕ್ಷಣ ಸಂಸ್ಥೆಯಲ್ಲಿ ತೆರೆಯಬಾರದು ಎಂದು ಹಾಗೂ ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಏಕೆ ಮಾಡಬಾರದೆಂದರು. ಇವರ ಈ ಪ್ರೇರಣೆಯಿಂದ ಶ್ರೀಗಳ ನೆನಪಿಗಾಗಿ ಶರಣರ ಶಿಕ್ಷಣ ಸಮಿತಿ ಎಂದು ನಾಮಕರಣ ಮಾಡಲಾಗಿತ್ತು. ಈ ಸಂಸ್ಥೆ ಅಡಿಯಲ್ಲಿ 1998-99ನೇ ಸಾಲಿನ ನ್ಯೂ ಲಿಟಲ್ ಫ್ಲವರ್ ಪೂರ್ವ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಯಿತೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅರ್ಜುನ್ ಕಂಬೋಗಿ ಶಿಕ್ಷಣಾಧಿಕಾರಿ, ಬಿಎನ್ ಬಳಗನೂರ, ಪಿವಿ ಚಿಂತಿಮಠ, ಜೆಬಿ ಕಲ್ಲನಗೌಡ ಅನೇಕರು ಭಾಗವಹಿಸಿದರು. ಅಂದಾಗ ಮಾತ್ರ ನಾವೆಲ್ಲ ಸುಖಿಗಳಾಗಲಿಕ್ಕೆ ಸಾಧ್ಯತೆ ಇದೆ. ಮಕ್ಕಳು ಅಂದರೆ ಮಕ್ಕಳಿಗೆ ಸಂಪತ್ತನ್ನು ಗಳಿಸೋದು ಮುಖ್ಯ ಅಲ್ಲ. ಮಾಡಿದರೆ ಚಿನ್ನ ಬೆಳ್ಳಿ ಮನೆ ಮಾರು ಮಾಡಿದರೆ ಮಗ ಉಡಾಳಾದರೆ ಭೌತಿಕ ಸಂಪತ್ತುಗಳನ್ನೆಲ್ಲ ಒಂದು ದಿನ ಕಳೀತಾನೆ. ಆ ಸಂಪತ್ತು ಸ್ಥಿರವಾಗಿ ಇರಬೇಕಾದರೆ ಮಕ್ಕಳಿಗೆ ವಿದ್ಯೆ, ಜ್ಞಾನ, ಅರಿವು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟು ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ವಿದ್ವತ್ಪಂಚ